ರಾಜ್ಯದಲ್ಲಿ ಈ ಜನಿವಾರ ಜಟಾಪಟಿ ಅಂತಕ್ಕಂಥದ್ದು ಯಾಕೋ ಮುಗಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಈ ಹಿಂದೆ ಕೂಡ ಪರೀಕ್ಷೆಯಲ್ಲಿ ಜನಿವಾರ ಧರಿಸಿದ್ದಾರೆ ಅಂತ ಹೇಳಿ ಅದನ್ನು ಕಟ್ ಮಾಡಿ ದೊಡ್ಡ ಗಲಾಟೆ ಎಲ್ಲ ರಾಜ್ಯಾದ್ಯಂತ ಆಗಿತ್ತು. ಇವತ್ತು ನೀಟ್ ಪರೀಕ್ಷೆಯಲ್ಲಿ ಕಲಬುರಗಿಯಲ್ಲಿ ಇದೇ ಘಟನೆ ಮತ್ತೆ ಮರುಕಳಿಸಿದೆ. ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಮುಂದುವರೆದಿದೆ. ನೀಟ್ ಪರೀಕ್ಷೆಯಲ್ಲಿ ಜನಿವಾರವನ್ನು ತೆಗೆಸಿದ್ದಾರೆ ಅಧಿಕಾರಿಗಳು. ಅಂದರೆ ವಿದ್ಯಾರ್ಥಿಯ ಜನಿವಾರ ಅದು. ಸೊ ಮೊದಲಿಗೆ ಎಕ್ಸಾಮ್ ಒಳಗೆ ಸೆಂಟರ್ ಒಳಗಡೆ ಹೋಗಬೇಕು ಅಂತಂದರೆ ಜನಿವಾರವನ್ನು ತೆಗೆಯಲೇಬೇಕು ಅಂತ ಹೇಳಿ ತೆಗೆಸಿದ್ದಾರೆ. ಆತ ಒಳಗಡೆ ಹೋಗಿದ್ದಾನೆ, ಎಕ್ಸಾಮ್ ಬರೆದಿದ್ದಾನೆ. ಅದೆಲ್ಲ ಆದಮೇಲೆ ಪರೀಕ್ಷೆ ಬರೆದು ಹೊರ ಬಂದಿದ್ದಾನೆ ವಿದ್ಯಾರ್ಥಿ ಶ್ರೀಪಾದ್ ಪಾಟೀಲ್. ಟಿ ಶರ್ಟ್ ತೆಗೆದು ಪಂಚೆ ತೊಟ್ಟು ಬಂದಿದ್ದಾನೆ ವಿದ್ಯಾರ್ಥಿ. ಪರೀಕ್ಷಾ ಕೇಂದ್ರದ ಹೊರಗೆ ಅವನಿಗೆ ಪುನಃ ಜನಿವಾರ ಧಾರಣೆಯನ್ನು ಮಾಡಿದ. ಪುನಃ ಜನಿವಾರ ಧಾರಣೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ. ಶ್ರೀಪಾದ್ ಪಾಟೀಲ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಅದನ್ನು ಪುರೋಹಿತರೆಲ್ಲ ಸಿದ್ಧವಾಗಿ ಬಂದಿದ್ದಾರೆ. ಏನಿಲ್ಲ, ಒಂದು ಆಚಮನ ಮಾಡಿ ಮತ್ತೊಂದು ಜನಿವಾರವನ್ನು ಧಾರಣೆ ಮಾಡ್ತಾರೆ ಅಷ್ಟೇ. ಸೊ ಅದೇ ಪ್ರಕ್ರಿಯೆಯನ್ನು ಈಗ ಅಲ್ಲಿ ನೆರವೇರಿಸಿದ್ದಾರೆ. सिद्ध्यर्थं तत् भक्ति सेवांच मम कारय मत्प्रिय ओंकारं प्रवदन्तोन्निसामि अग्निं द्वितीयदन्तोन्निसामि नागान् तृतीयदन्तोन्निसामि सोमं चतुर्थदन्तोन्निसामि नागान् पञ्चमदन्तोन्निसामि प्रजापतिं षष्ठमदन्तोन्निसामि ऋग्वेदं प्रथमदोर्कोन्निसामि यजुर्वेदं तृतीयोन्निसामि सामवेदं तृतीयोन्निसामि अथर्ववेदं ग्रन्थोन्निसामि प्रतिजैज्ञोपयुक्तं दशकं गायत्रीपयित्वा ಕಲಬುರಗಿಯಲ್ಲಿ ಏನಂದ್ರೆ ನೀಟ್ ಪರೀಕ್ಷೆಗೆ ಬರೆಯಲು ಬಂದಂತಹ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದಂತಹ ಪ್ರಕರಣ ಇದೀಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಈಗ ಅಂದ್ರೆ ಈ ವಿದ್ಯಾರ್ಥಿ ಏನಂದ್ರೆ ಆ ಒಂದು ಪರೀಕ್ಷಾ ಕೇಂದ್ರದ ಮುಂದೆ ಏನಂದ್ರೆ ಈಗ ಧರಣಿಗೆ ಕೂತಿದ್ದಾನೆ. ಸರ್, ಈಗ ಯಾರೆಲ್ಲ ಇಲ್ಲಿ ಪರೀಕ್ಷಾ ಕೇಂದ್ರ ಒಳಗಡೆ ಹೋಗೋ ಏನಾಯ್ತು? ಒಳ ಹೋದ್ರಿ, ಅವ್ರು ಕೇಳಿರ್ರಿ, ಮೊದಲು ಕೈದಾಗಿದ್ದು ಕಟ್ ಮಾಡಿಸ್ರಿ, ಮತ್ ಮುಂದೆ ಹೋದ್ರಿ. ಒಟ್ಟು ಟೋಟಲ್ 3 ಚೆಕಿಂಗ್ ಇದ್ರಿ. ಎರಡನೇ ಚೆಕಿಂಗ್ ಮೇಲೆ ಹೋದ್ರಿ. ಎರಡನೇ ಚೆಕಿಂಗ್ ಮೇಲೆ ಹೋದ್ರ ಮೈದಾಗಿಂದ ಇದ್ದಿದ್ದೆಲ್ಲ ದಾರಗಳು ಎಲ್ಲ ತೆಗೀರಪ್ಪ ಅಂದ್ರಿ. ಅಣ್ಣ ಅವ್ರಿಗೆ ಅಂದ್ರಿ ಜನಿವಾರ ಅದ ಅಂದ್ರಿ. ಇಲ್ಲ ಅದನ್ನು ತೆಗಿಬೇಕಿಲ್ರಿ, ಎಕ್ಸಾಮ್ ಕೊಡ್ಸ್ಲಿಕ್ಕೆ ಕೊಡಲ್ಲ ಅಂದ್ರಿ. ಮತ್ ಲಾಸ್ಟ್ ಹಿಂದಿಂದವ್ರಿಗೆ ಕೇಳಿದ್ರಿ, ಅವ್ರನ್ನ ಅಂದ್ರೆ ನಾನು ತೆಗೆಯಲ್ಲ ಅಂತ ಹೇಳಿದ್ರೆ ಏನಂದ್ರು? ಎಕ್ಸಾಮ್ ಕೊಡ್ಸ್ಲಿಕ್ಕೆ ಕೊಡಲ್ಲ. ಆಮೇಲೆ ಏನಾಯ್ತು? ಆಮೇಲೆ ಹಿಂದಿದ್ದವ್ರಿಗೆ ಹೋಗಿ ಕೇಳಿದ್ರಿ, ಅವ್ರನ್ನ ಚೆಕ್ ಮಾಡತ್ತೀವ್ರಿ. ಅವ್ರನ್ನ ತೆಗೆದು ಬಾ ಅಂದ್ರಿ. ಅಪ್ಪನ ಹತ್ತಿರ ಬಂತು. ನಿಮ್ ತಂದೆಯಲ್ಲಿ ಕೊಡುವಾಗ ಕಣ್ಣೀರ್ ಹಾಕ್ದೆ ಅಂತ ನಿಮ್ ತಂದೆಯವ್ರು ಹೇಳ್ತಾ ಇದ್ರು. ಹೌದು, ಏನಾಯ್ತು? ಎಲ್ಲ ಧರ್ಮ ಒಂದೇ, ಅದು ನಮ್ ಧರ್ಮದವ್ರಿ. ಅದಕ್ಕೆ ಯಾಕೆ ಇದು ಮಾಡಿದ್ರು? ನೀವೇನ್ ಆಗ್ರಹ ಪಡಿಸಿದ್ರಿ? ಏನಂದ್ರು? ಆಮೇಲೆ ಎಕ್ಸಾಮ್ ಆದ್ಮೇಲೆ ಕರೆದ ಮೇಲೆ ಏನಂದ್ರೆ ನಿಮ್ಗೆ ಕೇಳಿರಿ, ಏನೇನಾಯ್ತು ಕೇಳಿರ್ರಿ. ಇದು ಎಲ್ಲ ಮೀಡಿಯಾ ಗಾಬರಿಸ್ತಿದ್ರಿ. ಈಗ ನಿಮ್ಮ ಆಗ್ರಹ ಏನೀಗ? ರೀ ಎಕ್ಸಾಮ್ ಆಗ್ಬೇಕು. ಓಕೆ, ನೀನ್ ಪರೀಕ್ಷೆಯಲ್ಲಿ ಏನಾದ್ರು ಹಾಲ್ ಟಿಕೆಟ್ ನಂಬರ್ ರಾಂಗ್ ಹಾಕಿದ್ಯಾ ಅಂತ ಹೇಳ್ತಾ ಇದ್ರಿ. ಏನಾಗಿದೆ ಅಲ್ಲ, ಯಾಕೆ ಈ ರೀತಿ ಗೊಂದಲ ಆಯ್ತು? ಸ್ಟ್ರೆಸ್ನ ಇದ್ದದ್ದು, ಕೈ ಬೆವರದು ಬಿಡ್ಲಿತ್ತೀವ್ರಿ, ತಿಳಿಯಲ್ಲ ಹೊಂಟಿರಿ. ಅದು ಕರೆಕ್ಟ್ ಬರ್ದಿನ್ರಿ. ಮ್ಯಾಲ ಟೆನ್ಷನ್ನಾಗ 3 ಬಾಂಡ್ ಮಾಡಿದ್ರೆ ಆಯ್ತು. ಒಂದ್ಸಲ ಟಿಕ್ ಮಾಡ್ರೆ ಆಯ್ತು. ಅದು ಏನ್ ಆಗ್ರಹ ಈಗ? ನಮ್ ರೀ ಎಕ್ಸಾಮ್ ಹೌದು. ಈಗ ಸಿಬ್ಬಂದಿ ವಿರುದ್ಧ ಏನಾದ್ರು ದೂರ ಕೊಡಕ್ ಮುಂದಾಗ್ತಾ ಇದ್ರೆ ತಗೊಂಡು ಕಂಪ್ಲೇಂಟ್ ಕೊಡ್ತೀರಾ? ಇದು ಏನಂದ್ರೆ ವಿದ್ಯಾರ್ಥಿಯ ಮಾತಾಗಿತ್ತು. ಏನಂತಂದ್ರೆ ನನಗೆ ಉದ್ದೇಶಪೂರ್ವಕವಾಗಿ ಜನಿವಾರ ತೆಗೀರಿ ಅಂತ ಹೇಳಿದಾಗ ನಾವು ಜನಿವಾರವನ್ನು ತೆಗೆಸಿದ್ವಿ. ಜನಿವಾರ ತೆಗೆಸಿದಂತ ಅಧಿಕಾರಿಗಳಿಂದ ದೂರು ಕೊಡ್ತಾ ಇದ್ವಿ. ಮತ್ತೆ ನನ್ನ ಪರೀಕ್ಷೆಯಲ್ಲಿ ಕುಳಿತಿರುವಂತಹ ರಾಂಗ್ ರೂಲ್ ನಂಬರ್ ಬರೆದಿರುವಂತಹ ಕಾರಣವಾಗಿ ಏನಂದ್ರೆ ಮತ್ತೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಅಂತಂದ್ರೆ ನೊಂದ ವಿದ್ಯಾರ್ಥಿ ಏನಂದ್ರೆ ಜನಿವಾರ ತೆಗೆಸಿಕೊಂಡಿದ್ದಾರೆ. ಆ ವಿದ್ಯಾರ್ಥಿ ಈಗ ಆಗ್ರಹ ಪಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ.